ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಅಮ್ಮ ನೋಡಿ ಆಲ್ರೆಡಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದಾರೆ. ಇವತ್ತು ನಾವು ನಮ್ಮ ಅಪ್ಪನ ಮನೆ ದೇವರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದಿರೋದು ಬಂದು ಕನಕಪುರ ತಾಲೂಕು, ರಾಮನಗರ ಡಿಸ್ಟಿಕಲ್ಲಿ. ಬ್ಯಾಂಗ್ಳೂರಿಂದ ಸುಮಾರು 55ರಿಂದ 60 ಕಿಲೋಮೀಟರ್ ಆಗುತ್ತೆ. 1.5 ಅವರ್ ಜರ್ನಿ ಆಗುತ್ತೆ. ಯಾಕೆ ಅಂತ ಮುಂದೆ ವೀಡಿಯೋಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಅಮ್ಮ ಫುಲ್ ತಲೆ ಬಚ್ಕೊಂಡು ಟಿಪ್ ಟಾಪಾಗಿ ರೆಡಿ ಆಗ್ತಿದ್ದಾರೆ. ನನ್ನ ಮಗ ನೋಡಿ ಅವ್ರ ಮಾಮೂಲಿ ತಲೆ ಬಚ್ಕೊಂಡು ರೆಡಿ ಆಗ್ತಿದ್ದಾನೆ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾನು, ನಮ್ಮಣ್ಣ, ಅಪ್ಪ, ಅಮ್ಮ, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಹೊರಟಿದ್ದೀವಿ. ಈ ದೇವಸ್ಥಾನ ಬಂದು ಕನಕಪುರದಿಂದನೂ ಬರ್ಬೋದು. ಕನಕಪುರದಿಂದ ಸುಮಾರು 10ರಿಂದ 11 ಕಿಲೋಮೀಟರ್ ಆಗುತ್ತೆ. ಒಂದು 20 ನಿಮಿಷದ ಜರ್ನಿ ಅಷ್ಟೇ. ಇಲ್ಲಿ ನನ್ನ ಮಗ ನೋಡಿ ಫುಲ್ಲು ಜೋಶಲ್ಲಿ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆನೇ ಅಂತ ಫುಲ್ಲು ಡ್ಯಾನ್ಸ್ ಆಡ್ಕೊಂಡೆಲ್ಲ ಜುಮ್ಮಂತ ನಿಂತ್ಕೊಂಡು ಹಾಗೆ ಆಂದವೇ ಹೋಗ್ತಾ ಹೂವಿನ ಹಾರ ಇರಲಿಲ್ಲ. ಹೂವಿನ ಹಾರ ತಗೊಳ್ಳೋಣ ಅಂತ ನಿಲ್ಲಿಸ್ಬಿಟ್ಟು ಕೇಳಿದರೆ ಅವ್ರು ಏನು ಜಾಸ್ತಿ ರೇಟ್ ಹೇಳ್ತಾಯಿದ್ರು. ಹಾಗೋ ಈಗ ಅಮ್ಮ ಬಾರ್ಗೇನ್ ಮಾಡಿಬಿಟ್ಟು ಹೂವಿನ ಹಾರ ತಗೊಂಡು ಮತ್ತೆ ಹೊರಟ್ವಿ. ನಮ್ಮಣ್ಣ ನೋಡಿ ಫುಲ್ಲು ಕೂಲಿಂಗ್ ಗ್ಲಾಸ್ ಹಾಕೊಂಡು ಟಿಪ್ಪಾಗಿ ರೆಡಿ ಆಗ್ತವ್ರೆ. ಅದಕ್ಕೆ ನಮ್ಮ ಯಜಮಾನ್ರು ಏನೋ ಅಂದರು ಅಂತ ಡೈಲಾಗ್ ಹೇಳ್ತಾರೆ. ಹಾಗೆ ಹೋಗ್ತಾ ಸಾಂಗ್ ಆಡ್ಕೊಂಡು ಫುಲ್ಲು ಜೋಶಲ್ಲವ್ರೆ. ನಮ್ಮಣ್ಣ ಒಳ್ಳೆ ಹೀರೋ ಥರ ನಿಲ್ಲಿಸ್ತಿದ್ದಾರೆ. ಫುಲ್ ಫ್ಯಾಮಿಲಿ ಪೀಸಾಗಿ ಹೋಗ್ತಾ ಇದ್ವಿ. ಹೋಗುವಾಗ ರೋಡಲ್ಲಿ ವೀರಭದ್ರ ಸ್ವಾಮಿ ಕ್ಷೇತ್ರ ದೇವಸ್ಥಾನ ಕಾಣಿಸ್ತು. ಹಾಗೆ ದೇವಸ್ಥಾನಕ್ಕೆ ಹೋಗ್ತಾನೆ ಎಲ್ಲರೂ ಕೈ ಮುಕ್ಕೊಂಡು ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ. ನೋಡಿ, ಹೋಗುವಾಗ ಈ ಜಮೀನುಗಳೇನಿತ್ತು ಅದನ್ನೆಲ್ಲ BDA ಅವರು ಅಕ್ವೈರ್ ಮಾಡಿಕೊಂಡು ಎಲ್ಲ ಫುಲ್ಲು ಸೈಟ್ ಮಾಡಿಬಿಟ್ಟಿದ್ದಾರೆ. ಒಳ್ಳೊಳ್ಳೆ ಲೇಔಟ್ಗಳು ಮಾಡಿಬಿಟ್ಟಿದ್ದಾರೆ. ನಮ್ಮ ಜನನ ದುಡ್ಡಿನ ಆಸೆಗೋಸ್ಕರ ಎಲ್ಲ ಮಾರ್ಕೊಂಡು ಬಿಟ್ಬಿಟ್ರು. ಹಾಗೆ ಆನ್ ದ ವೇ ಹೋಗೋವಾಗ ಆಂಜನೇಯನ ಸ್ಟ್ಯಾಚ್ಯೂ ಸಿಕ್ತು. ನಮ್ಮ ಕರ್ನಾಟಕದಲ್ಲಿ ಏನು ಕೇಳಬೇಕು, ಆಂಜನೇಯನ ಸ್ಟ್ಯಾಚ್ಯೂಗಳು ಎಲ್ಲೆಲ್ಲಂದ್ರೆ ಅಲ್ಲಲ್ಲಿರುತ್ತೆ. ಹಂಗೆ ಜೈ ಆಂಜನೇಯ ಅಂದ್ಕೊಂಡು ಹೋಗ್ತಾ ಇದ್ವಿ. ಹೋಗೋವಾಗ ಮತ್ತೆ ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿ ಇರೋದು ಮತ್ತೆ ಇನ್ನೊಂದು ಸ್ಟ್ಯಾಚ್ಯೂ ಕಾಣಿಸ್ತು. ಅದಕ್ಕೂ ಕೈ ಮುಕ್ಕೊಂಡು, ಪಕ್ಕದಲ್ಲೇ ಶಿವಂದು ಸ್ಟ್ಯಾಚ್ಯೂ ಕಾಣಿಸ್ತು, ಅದಕ್ಕೂ ಕೈ ಮುಕ್ಕೊಂಡು ಹಾಗೆ ನಮ್ಮ ಜರ್ನಿನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಹೋಗುವಾಗ ಈ ರೋಡಂತೂ ಫುಲ್ಲು ಕಾಡು ಥರನೇ ಐತೆ. ಯಾರೂ ಜಾಸ್ತಿ ಜನ ನಡ್ಕೊಂಡು ಓಡಾಡಲ್ಲ. ಫುಲ್ ಘಾಟ್ ಸೆಕ್ಷನ್ ಇದು. ಆದ್ರೂ ಈ ಜಾಗದಲ್ಲಿ ಯಾರೋ ಇಬ್ಬರು ತುಂಬ ಧೈರ್ಯವಂತರು ನಡ್ಕೊಂಡು ಬರ್ತಾಯಿದ್ರು. ಅವರು ನೋಡಿ ನಮಗೆ ಫುಲ್ಲು ಶಾಕ್ ಆಯಿತು. ನಾವು ಗಾಡಿಯಲ್ಲಿ ಹೋಗೋಕ್ಕೆ ಭಯಪಡ್ತೀವಿ ಅಂತ. ಹೀಗೆ ಹೋಗುವಾಗ ಇಲ್ಲೊಂದು ಶ್ರೀ ಶಿರ್ಡಿ ಸಾಯಿಬಾಬಾ ಆನಂದಮಯ ದೇವಸ್ಥಾನ ಅಂತ ಕಾಣಿಸ್ತು. ಇಲ್ಲಿಗೆ ನನ್ನ ಹಸ್ಬೆಂಡ್ ಅವಾಗ ಬರ್ತಾಯಿದ್ರಂತೆ. ಅದನ್ನು ಹೇಳಿದ್ರು. ಓಕೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಮತ್ತು ಇಲ್ಲಿ ಟ್ರೈನ್ ಹೋಗ್ತೈತೆ ಅಂತ ಹೇಳಿ ಇಲ್ಲೇ 20 ನಿಮಿಷ ಲೇಟ್ ಆಯಿತು. ಗೇಟ್ ಹಾಕಿದ್ದು ಈ ಕಡೆಯಿಂದ ಟ್ರೈನ್ ಹೋಗ್ತು, ಮತ್ತು ಆ ಕಡೆಯಿಂದ ಇನ್ನೊಂದು ಟ್ರೈನ್ ಬಂತು. ಹಂಗಾಗಿ ನಮಗೆ ಲೇಟ್ ಆಯಿತು ಸ್ವಲ್ಪ ಇಲ್ಲೇ. ಮತ್ತು ಇಲ್ಲಿ ಎರಡು ಟ್ರೈನ್ ಮೂವ್ ಆದಮೇಲೆ ಗೇಟ್ ಓಪನ್ ಆಯಿತು. ಇಲ್ಲಿಂದ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅಂತೂ ಇಂದು ಬಂದು ಬೆಂಗಳೂರು ಮೈಸೂರು ಹೈವೇ ತಲುಪಿದ್ವಿ. ನಾವು ಈ ಕಡೆ ಮೈಸೂರು ರಾಮನಗರ ಸೈಡ್ ಹೋಗ್ಬೇಕಾಗಿದ್ದರಿಂದ ಸ್ವಲ್ಪ ಲೆಫ್ಟಲ್ಲಿ ಮುಂದೆ ಹೋಗ್ಬಿಟ್ಟು ಟರ್ನ್ ಮಾಡಬೇಕಾಗಿತ್ತು. ಟರ್ನ್ ಮಾಡಿಕೊಂಡು ರಾಮನಗರ ರೋಡ್ಗೆ ರೀಚ್ ಆಗಿಬಿಟ್ಟು ಮತ್ತೆ ಹೊರಟ್ವಿ ಅಲ್ಲಿಂದ. ಅಷ್ಟರಲ್ಲಿ ಆಲ್ರೆಡಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು. ಟಿಫನ್ಗೆ ಅಂತ ಇಲ್ಲಿ ಗೌತಮಿ ಟಿಫನ್ ಸೆಂಟರ್ ಅಂತ ಇತ್ತು. ನಾವು ಆಲ್ಮೋಸ್ಟ್ ಯಾವಾಗ ಊರಿಗೆ ಹೋದಾಗ ಯಾವಾಗಲೂ ಕೂಡ ಇಲ್ಲೇ ಟಿಫನ್ ತಿನ್ನೋದು ನಾವು. ಅಷ್ಟು ಟೇಸ್ಟ್ ಆಗಿರುತ್ತೆ. ಎಲ್ಲರೂ ಇಳಿದ್ವಿ. ನೋಡಿ, ನಮ್ಮಮ್ಮ ಲಾಸ್ಟಲ್ಲಿ ಪಾಪುಗೆ ಅಂತ ಬಿಸಿನೀರು ಬಾಟ್ಲು ತೊಗೊಂಡು ಲಾಸ್ಟಲ್ಲಿ ಇಳಿತಿದ್ದಾರೆ. ಅವರೊಂಥರ ಹಂಗೇನೆ ಯಾವಾಗಲೂ ಅಷ್ಟೇ ನಮಗೆಲ್ಲ. ನಾವಿಬ್ಬರು ಹೋಗೋಷ್ಟರಲ್ಲಿ ನಮ್ಮಣ್ಣ ಆಲ್ರೆಡಿ ಇಡ್ಲಿ ತೊಗೊಂಡು ತಿಂದ್ಕೊಂಡು ನಿಂತಿದ್ರು. ನಮ್ಮ ಅವ್ರಿಗೂ ಇಡ್ಲಿ ತೊಗೊಂಡ್ವಿ. ಅವ್ನಿಗೆ ಇಡ್ಲಿ ತಿನ್ಸೋಕೆ ಹೋಗಿದ್ದಕ್ಕೆ ಬೇಡ ಅಂತ ತಲೆ ಅಳ್ಳಾಡಿಸ್ತಾ ಇದ್ದ. ಮತ್ತು ಉದ್ದಿನೋಡೆ ತೊಗೊಂಡಿದ್ವಿ. ಉದ್ದಿನೋಡೆ ತಿನ್ಸಿದ್ದಕ್ಕೆ ಅಂತ ತಿಂದ್ಕೊಂಡ. ಈಗಿನ ಮಕ್ಕಳೇ ಎಷ್ಟು ಸರಿಯಾಗಿ ಒಳ್ಳೆ ಫುಡ್ ತಿನ್ನಲ್ಲ, ತಿಂಡಿಗಳನ್ನ ಜಾಸ್ತಿ ತಿಂತಾರೆ. ನನಗೆ ಇಡ್ಲಿ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ತರಕಾರಿ ಪಲಾವ್ ತೊಗೊಂಡೆ. ನಮ್ಮಣ್ಣ ಮತ್ತು ನನ್ನ ಹಸ್ಬೆಂಡ್ ನೋಡಿ ಕುತ್ಕೊಳ್ಳೋಕ್ಕೆ ಸೀಟ್ ಇರಲಿಲ್ಲ. ಹಂಗಾಗಿ ನಿಂತ್ಕೊಂಡೆ ತಿನ್ಕೋತಾಯಿದ್ರು. ಮತ್ತು ಇಲ್ಲಿಂದ ತಿಂದ್ಬಿಟ್ಟು ಟಿಫನೆಲ್ಲ ಆದಮೇಲೆ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನಾವು. ಆದರೂ ಫ್ಯಾಮಿಲಿ ಫುಲ್ಲು ಹೊರಗಡೆ ಓಡಾಡೋದೇ ಒಂಥರ ಚೆಂದ ಅಲ್ವಾ. ಲೈಫಲ್ಲಿ ಇನ್ನೇನಿದೆ ಅಲ್ವಾ.
ಹೋಗ್ತಾ ಗಾಡೀಲಿ ಪೆಟ್ರೋಲ್ ಕಡಿಮೆ ಇತ್ತು ಅಂತ ಇಲ್ಲಿ ಭಾರತ್ ಪೆಟ್ರೋಲಿಯಮ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಹೊರಟು ರಾಮನಗರ ರೀಚ್ ಆದ್ವಿ. ರಾಮನಗರ ಬಸ್ ಸ್ಟಾಪಿಂದ ನೆಕ್ಸ್ಟ್ ಸಿಗ್ನಲ್ ಏನು ಸಿಗುತ್ತೋ ಆ ಸಿಗ್ನಲಲ್ಲಿ ಲೆಫ್ಟಿಗೆ ಟರ್ನ್ ಆಗಬೇಕು. ಅಂದರೆ ಶ್ರೀ ರೇವಣಸಿದ್ದೇಶ್ವರನ ಬೆಟ್ಟಕ್ಕೆ ಹೋಗ್ತೀವಲ್ಲ ಆ ರೋಡಲ್ಲಿ ಹೋಗ್ಬೇಕಾಗುತ್ತೆ. ಇಲ್ಲಿ ಹೋಗೋವಾಗ ಒಂದು ಅಂಕಲ್ ಏನು ಮಾಡಿದ್ರು, ಫುಲ್ಲು ಮುಂದೆ ನಿಂತ್ಕೊಂಡು ಬಿಟ್ಟಿದ್ರು. ನೋಡಿದ್ರೂ ಅವ್ರ ಸೈಡ್ಗೆ ಹೋಗ್ತಾನೆ ಇರಲಿಲ್ಲ. ಆಮೇಲೆ ನೋಡಿಬಿಟ್ಟು ಆಮೇಲೆ ಸೈಡಿಗೆ ಹೋದರು. ಈ ರೋಡ್ ಏನಿದೆ ಈ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು, ಒಂದೇ ರೋಡಲ್ಲಿ ಹೋಗಬೇಕು ಆ ದೇವಸ್ಥಾನಕ್ಕೆ. ಹೋಗ್ತಾ ನೋಡಿ ಫಸ್ಟೇ ಕೇಳಬೇಕಾ, ರಾಮನಗರ ಅಂದ್ರೇ ಬಂಡೆಗಳ ನಾಡು, ಸುತ್ತಮುತ್ತ ಬಂಡೆ ಬೆಟ್ಟ ಗುಡ್ಡ ಇವೇ ಜಾಸ್ತಿ. ಅಂತೂ ಇಂತೂ ಮುದ್ವಾಡಿ ಚಿಕ್ಕ ಮುದ್ವಾಡಿಗೆ ತಲುಪಿದ್ವಿ ನಾವು. ಆದರೆ ನಾವು ಹೋಗ್ಬೇಕಾಗಿದ್ದ ರೋಡ್ ಮರ್ತೋಗ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ವಿ. ಟರ್ನ್ ಮಾಡಿಕೊಂಡು ಮತ್ತೆ ಇಲ್ಲೊಂದು ತಾತ ಇದ್ದರು, ಅವ್ರನ್ನ ಅಡ್ರೆಸ್ ಕೇಳಿದ್ವಿ. ಅವರು ಅಡ್ರೆಸ್ ಹೇಳಿದ್ರು. ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ಲೆಫ್ಟಿಗೆ ಟರ್ನ್ ಆಗಿ ಅಂತ ಹೇಳಿದ್ರು. ಓಕೆ, ಇಲ್ಲಿ ಬೋರ್ಡ್ ಹಾಕಿದ್ರು. ಇಲ್ಲಿಂದ ಲೆಫ್ಟಿಗೆ ಟರ್ನ್ ಆದ್ವಿ. ಆಗಿಬಿಟ್ಟು ಅಲ್ಲಿ ದೇವಸ್ಥಾನದ ಹತ್ರ ಮೇಲಕ್ಕೆ ಹೋಗೋಕ್ಕೆ ಕಾರ್ಗೆ ಜಾಗ ಇರಲಿಲ್ಲ. ಹಂಗಾಗಿ ಕಾರ್ನ ಕೆಳಗಡೆನೇ ಪಾರ್ಕ್ ಮಾಡಿಬಿಟ್ಟು ನಾವೆಲ್ಲರೂ ಮೇಲ್ಗಡೆ ಹೋದ್ವಿ. ನೋಡಿ ಇದೇ ದೇವಸ್ಥಾನ. ಅಂತೂ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ನಮ್ಮ ಮೌರ್ಯನಿಗೆ ದೇವಸ್ಥಾನಗಳು ಅಂದರೆ ತುಂಬ ಇಷ್ಟ. ಮತ್ತು ಈ ಥರ ಹಸಿರು ಪ್ರದೇಶ ಇದ್ದರೆ ಅವನಿಗೆ ತುಂಬ ಇನ್ನೂ ಇಷ್ಟ ಆಗುತ್ತೆ ಅವನಿಗೆ. ನೋಡಿ ಇದೇ ದೇವಸ್ಥಾನ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ತಪ್ಪು ಕ್ಷೇತ್ರ, ಚಿಕ್ಕ ಮುದವಾಡಿ, ಕನಕಪುರ ತಾಲೂಕು, ರಾಮನಗರ ಡಿಸ್ಟಿಕ್ಕು. ನಮ್ಮ ಮೌರ್ಯ ಅಂತೂ ಫುಲ್ಲು ಜೋಶಲ್ಲಿ ಆಟ ಆಡ್ತಿದ್ದಾನೆ. ಅವನಿಗೆ ಆಲ್ಮೋಸ್ಟ್ ದೇವಸ್ಥಾನ ಅಂದರೆ ಯಾವಾಗಲೂ ಇಷ್ಟ ಆಗುತ್ತೆ. ಅವನಿಗೆ ಫ್ರೀಯಾಗಿ ಬಿಟ್ಬಿಡಬೇಕು. ನಮ್ಮಮ್ಮ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಅಂತ ಕಾಯಿ ತುರಿ ರೆಡಿ ಮಾಡ್ತಾ